ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಅನುಕೂಲಕರವಾದ ಸರ್ಕಾರದ ಸೌಲಭ್ಯಗಳ ಬಗ್ಗೆ, ಸರ್ಕಾರದ ಆಗುಹೋಗೋ ಬಗ್ಗೆ ಎಲ್ಲ ನಾನು ಮಾಹಿತಿ ನೀಡೋಕ್ಕೆ ಈ ಚಾನಲ್ ಮಾಡಿದ್ದೀನಿ. ಅದರ ಜೊತೆಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಅತಿ ಮುಖ್ಯವಾದ ಸಂದೇಶ ನೀಡ್ತಾ ಇರ್ತೀನಿ. ಹಾಗಾಗಿ ಈ ಯೂಟ್ಯೂಬ್ ಚಾನಲ್ಗೆ ಹೋದ ತಕ್ಷಣ ನೀವು ನೋಟಿಫಿಕೇಷನ್ ಬಂದಿರುತ್ತೆ, ಕಾಣಿಸುತ್ತೆ, ನಮ್ಮ ವಿಡಿಯೋ ನೋಡ್ಬೋದು. ಹಾಗಾಗಿ ಅದಕ್ಕೆ ಸಿಂಪಲ್ ಅಷ್ಟೇ, ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ವಿಡಿಯೋನಲ್ಲಿ ಅತಿ ಮುಖ್ಯವಾದ ಸಂದೇಶ ನೀಡೋಕ್ಕೆ ನಮ್ಮ ಎಲ್ಲ ಕರ್ನಾಟಕದ ಹೆಣ್ಣುಮಕ್ಕಳಿಗೆ, ಅಂದರೆ ಮಹಿಳೆಯರಿಗೆ ಅತಿ ಮುಖ್ಯವಾದ ಸಂದೇಶ ಇದು. ಅದೇನಂತ ಹೇಳಿದರೆ, ಈಗಾಗಲೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಉಚಿತ ಬಸ್ ಪ್ರಯಾಣವನ್ನು ಜಾರಿ ಮಾಡಿ ಅದರಲ್ಲಿ ನೀವು ಪ್ರಯಾಣವನ್ನು ಪಡೀತಿರ್ತೀರ. ಆದರೆ ಈ ಪ್ರಯಾಣವನ್ನು ಮುಂದುವರಿಸಲು ಶಾಶ್ವತವಾಗಿ ನಿಮ್ಮ ಈ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಈ ಉಚಿತ ಸೇವೆ ಪಡೆಯೋದಕ್ಕೆ ಸರ್ಕಾರ ಒಂದು ಸಂದೇಶ ನೀಡಿದೆ. ಆ ಸಂದೇಶದ ಪ್ರಕಾರ ನೀವು ಮಾಡ್ಕೋಬೇಕಾಗ್ತದೆ. ಇಲ್ಲ ಅಂದರೆ ನಿಮ್ಮ ಉಚಿತ ಪ್ರಯಾಣ ರದ್ದು ಆಗುತ್ತದೆ. ಅದು ಏನಂತ ಹೇಳಿದರೆ, ಸ್ನೇಹಿತರೆ, ಮಹಿಳೆಯರು ಬಸ್ಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕೇವಲ ಆಧಾರ್ ಕಾರ್ಡ್ ತೋರಿಸಿದರೆ ಸಾಕು, ಅವ್ರಿಗೆ ಬಸ್ ಫ್ರೀ ಆಗಿ ಒಂದು ಟಿಕೆಟ್ ಕೊಡ್ತಿದ್ರು ಬಸ್ಸಲ್ಲಿ ಕಂಡಕ್ಟರ್ ಸಾಹೇಬರು ಅಲ್ವಾ. ಆ ರೀತಿ ಈಗ ನೀವು ಉಚಿತವಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬೇಕಾದ್ರೆ ನೀವು ಈಗ ಆಧಾರ್ ಕಾರ್ಡ್ ತೋರಿಸೋದಂತಲ್ಲ, ಒಂದು ಸ್ಮಾರ್ಟ್ ಕಾರ್ಡ್ ಅಂತ ಬರುತ್ತೆ. ಆ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೋಬೇಕು. ಇಲ್ಲಾಂದರೆ ನಿಮಗೆ ಪ್ರಯಾಣ ಮಾಡೋಕ್ಕೆ ಅವಕಾಶ ಇರೋಲ್ಲ. ಆಧಾರ್ ಕಾರ್ಡ್ ತೋರಿಸಿದ್ರೂ ಪ್ರಯಾಣ ಮಾಡೋಕ್ಕೆ ಅವಕಾಶ ಇರೋಲ್ಲ. ಅರ್ಥ ಆಯ್ತಾ? ಏನಕ್ಕೆ ಜಾರಿ ಮಾಡಿದ್ದಾರೆ ಅಂದರೆ, ಕೆಲವು ದಿನಗಳಿಂದ ಬೇರೆ ರಾಜ್ಯಗಳಿಂದ ಬಂದಿರೋರು ಕೂಡ ಅವರು ತಿದ್ದುಪಡಿಗಳು ಮಾಡಿ ಇದು ಒಂದು ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಬೇರೆ ರಾಜ್ಯದವರು ಕೂಡ ಈ ಸೌಲಭ್ಯ ಪಡೀತಿದ್ದಾರೆ. ಈ ರೀತಿ ಮಾಡೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಒಂದು ತೊಂದರೆ ಆಗುತ್ತದೆ ಅಂತ ಹೇಳಿ ಈಗ ಹೊಸ ಯೋಜನೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಸ್ಮಾರ್ಟ್ ಕಾರ್ಡ್ ಒಂದ್ಸಲಿ ಮಾಡಿಸ್ಕೊಂಡ್ಬಿಟ್ರೆ ನೀವು ಮತ್ತೆ ಮಾಮೂಲಿಯಾಗಿ ಕರ್ನಾಟಕದವರಾಗಿದ್ದರೆ ಯಥಾಚಿತವಾಗಿ ನೀವು ಪ್ರಯಾಣವನ್ನು ಪಡೀಬೋದು. ಈ ಸ್ಮಾರ್ಟ್ ಕಾರ್ಡ್ ಎಲ್ಲಿ ಮಾಡಿಸ್ಕೋಬೇಕು ಸರ್ ಅಂತ ಹೇಳಿದರೆ, ಕೇವಲ ನಿಮ್ಮ ಹತ್ತಿರದಲ್ಲಿರುವಂಥ ಸೇವಾ ಕೇಂದ್ರಗಳಲ್ಲಿ ಹೋಗಿ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಕೆಲವೊಂದು ದಾಖಲಾತಿಗಳು ಕೇಳ್ತಾರೆ. ಒಂದು ಸಲ ಮಾಡಿಸ್ಕೊಂಡ್ಬಿಟ್ರೆ ಮತ್ತು ಯಾವುದೇ ರೀತಿಯ ಗೊಂದಲಗಳಿರಲ್ಲ. ಆ ಕಾರ್ಡಲ್ಲಿ ನೀವು ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಬಹುದು. ಇಡೀ ರಾಜ್ಯದಲ್ಲಿ ಎಲ್ಲಿಗೆ ಬೇಕಾದರೂ ಪ್ರಯಾಣ ಮಾಡ್ಬೋದು. ಆ ಸ್ಮಾರ್ಟ್ ಕಾರ್ಡ್ ಸೂಪರ್ ಆಗಿದೆ. ಒಂದು ಮೆಟ್ರೋದಲ್ಲಿ ಕೊಡ್ತಾರಲ್ಲ ಆ ಥರ ಇರುತ್ತದೆ. ಒಂದು ಸಲ ಮಾಡಿಸ್ಕೊಂಬಿಡಿ. ಆ ಕಾರ್ಡ್ ಇದ್ದರೆ ಸಾಕು, ಆಧಾರ್ ಕಾರ್ಡ್ ಅವಶ್ಯಕತೆ ಇರಲ್ಲ. ಆಧಾರ್ ಕಾರ್ಡ್ ತೋರಿಸಿದ್ರೂ ಮುಂದೆ ಪ್ರಯಾಣ ಮಾಡೋಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ತಕ್ಷಣ ಈ ಸಂದೇಶವನ್ನು ನಿಮ್ಮ ಸ್ನೇಹಿತರಿಗೆಲ್ಲ, ಹೆಣ್ಮಕ್ಳಿಗೆ, ನಿಮ್ಮ ಚಿಕ್ಕಪ್ಪ, ನಿಮ್ಮ ಬಂಧುಗಳಿಗೆಲ್ಲ, ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೆಲ್ಲ ಈ ಸಂದೇಶ ಕೊಡಿ. ತಕ್ಷಣ ನಿಮ್ಮ ಹತ್ತಿರದಲ್ಲಿರುವಂಥ ಸೇವಾ ಕೇಂದ್ರಗಳಲ್ಲಿ ಹೋಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಕೊಡ್ತಿರುವಂಥ ಸ್ಮಾರ್ಟ್ ಕಾರ್ಡನ್ನು ನಮಗೆ ಕೊಡಿ ಅಂತ ಹೇಳಿದ್ರೆ, ಆಧಾರ್ ಕಾರ್ಡು ಮತ್ತು ಕೆಲವೊಂದು ದಾಖಲಾತಿಗಳು ಕೇಳ್ತಾರೆ. ಅದರ ತಕ್ಕಂತೆ ನೀವು ಸ್ಮಾರ್ಟ್ ಕಾರ್ಡ್ ಒಂದು ಮಾಡಿಸ್ಕೊಂಡಿದ್ದೀರಿ ಅಂದರೆ ಮುಗಿಯಿತು. ನಿಮ್ಮದು ಯಾವುದೇ ರೀತಿಯ ಶಕ್ತಿ ಯೋಜನೆ ಅಡಿಯಲ್ಲಿ ಇರುವಂತಹ ಬಸ್ ಪ್ರಯಾಣ ರದ್ದು ಆಗಲ್ಲ. ಇದು ಮಾಡಿದ್ದೇ ಕೇವಲ ಆಧಾರ್ ಕಾರ್ಡ್ ತೊಗೊಂಡು ದೂರ ಬಸ್ ಹತ್ಬಿಟ್ಟು ಹೋಗಿಬಿಟ್ರೆ, ಅಕಸ್ಮಾತ್ ಇಲ್ಲಿ ಅಲೋ ಮಾಡಲ್ಲ ಆಧಾರ್ ಕಾರ್ಡ್ ಅಂದರೆ ಕಷ್ಟಕ್ಕೆ ಬೀಳ್ತೀರ ಅಲ್ವಾ. ಹಾಗಾಗಿ ತಕ್ಷಣ ಹೋಗಿ ನಿಮ್ಮ ಹತ್ತಿರದಲ್ಲಿರುವಂಥ ಸೇವಾ ಕೇಂದ್ರಕ್ಕೆ ಹೋಗಿ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಳ್ಳಿ. ಈ ಉಚಿತ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಜಾರಿ ಮಾಡಿರುವಂತಹ ಉಚಿತ ಬಸ್ ಪ್ರಯಾಣವನ್ನು ಕಂಟಿನ್ಯೂಸ್ ಮಾಡಿಕೊಂಡು ಎಲ್ಲ ಕಡೆಯೂ ಓಡಾಡ್ಬೋದು. ಇದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳಿ. ಸುಮ್ಮನೆ ಓಡಾಡಬೇಡಿ. ನಾನು ಒಂದು ಮಹಿಳೆಯರಿಗೆ ಹೇಳೋದು, ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಬೆಳವಣಿಗೆ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಮನೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇಲ್ಲದೆ ತುಂಬ ಚೆನ್ನಾಗಿ ಒಂದು ಏನಾದರೂ ಮಾಡಿ ಫೈನಾನ್ಸ್ ಆಗಿ ಬೆಳೆಯೋದಕ್ಕೆ ಓಡಾಡಿ, ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಸುಮ್ಮನೆ ಸ್ನೇಹಿತರ ಜೊತೆ ಅಲ್ಲಲ್ಲಿ ದೂರ ಪ್ರಯಾಣಗಳು ಜಾಸ್ತಿ ಮಾಡಬೇಡಿ. ಸುಮ್ಮನೆ ಬಸ್ ಫ್ರೀ ಇದೆ ಅಂತ ಮಾಡಿದ್ರೂ ಖರ್ಚು ವೆಚ್ಚಗಳು ಇರುತ್ತಲ್ವ, ಹಣ ಯಾರಿಗೂ ಸುಮ್ಮನೆ ಬರಲ್ಲಲ್ವ. ಹಾಗಾಗಿ ಅವಶ್ಯಕತೆ ಇದ್ದರೆ ಮಾತ್ರ ಪ್ರಯಾಣ ಮಾಡಿ. ದಿನ ಓಡಾಡುವಂತಹ ಕಾರ್ಮಿಕರಿಗೆ, ಹೆಣ್ಮಕ್ಳಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲ ಅಡಚಣೆ ಆಗೋ ರೀತಿಯಲ್ಲಿ ಸುಮ್ಮನೆ ಬೆಳಗ್ಗೆ ನಾನು ಒಂದು ಹಿಂದೆ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದೆ. ಯಾರಾದರೂ ಉಚಿತ ಬಸ್ ಪಾಸಲ್ಲಿ ಓಡಾಡುವಂಥವರು ನೆಂಟರು ಮನೆಗಳಿಗೆ ಆಗ್ಬೋದು, ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ 9:30 ಮೇಲೆ ಬಸ್ ಹತ್ತಿ.
9:30 ಮೇಲೆ ಬಸ್ ಹತ್ತೋದ್ರಿಂದ ಅದ್ರ ಒಳಗಡೆ ವಿದ್ಯಾರ್ಥಿಗಳು ಹೋಗ್ತಾರಲ್ವ ಪಾಪ ಕೆಲಸಗಳಿಗೆ ಅವ್ರಿಗೆ ತೊಂದರೆ ಆಗೋಲ್ಲ. ನೀವು ಕೂಡ ಅದೇ ಸಮಯದಲ್ಲಿ 7:30 8 ಗಂಟೆಯಲ್ಲಿ 8:15 ಬಸ್ ಹತ್ತಿದರೆ ಅವ್ರಿಗೆ ಸಮಯಕ್ಕೆ ಶಾಲೆಗೆ ಹೋಗಬೇಕಾಗುತ್ತೆ, ಕಾಲೇಜ್ಗೆ ಹೋಗಬೇಕಾಗುತ್ತೆ ಅಂತ ಅವ್ರಿಗೆ ತೊಂದರೆ ಆಗುತ್ತೆ. ಹಾಗೆ 9:30 ಮೇಲೆ ಬಸ್ ಹತ್ತಿದ್ರಿಂದ ನಿಮ್ಗೆ ಯಾರಿಗೂ ನೀವು ತೊಂದರೆ ಆಗೋಲ್ಲ. ಮತ್ತು ಸಾಯಂಕಾಲ ಅಷ್ಟೇ ನೀವು 4ರಿಂದ 5 ಗಂಟೆ ಮೇಲೆ 5:30ವರೆಗೂ ಪ್ರಯಾಣ ಮಾಡಿಬಿಡಿ. ಅದ್ರ ಮೇಲ್ಗಡೆ ಆಗಲಿ ಅದರ ಒಳಗಡೆ ಆಗಲಿ ಪ್ರಯಾಣ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಇಡೀ ಕರ್ನಾಟಕದ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡೋರು ಈ ರೀತಿ ಆ ಸಮಯದಲ್ಲಿ ಮಾಡಿಕೊಂಡ್ರೆ ಯಾರಿಗೂ ತೊಂದರೆ ಆಗೋಲ್ಲ, ಆರಾಮಾಗಿ ಓಡಾಡಿ ಅಂತ ಹೇಳ್ತಾ ಈ ಸುದ್ದಿಯನ್ನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.